ಹಲೋ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಹೋಮ್ ಮೇಡ್ ಪಾನಿಪುರಿ ಅಂದರೆ ನಾನು ಮನೆಯಲ್ಲೇ ಪಾನಿಪುರಿ ಮಾಡಿದ್ದೀನಿ. ಮನೆಯಲ್ಲಿ ಪಾನಿಪುರಿ ಅಂತ ನಾನು ಹಿಟ್ಟು ಕಲಿಸಿ ಪುರಿ ಮಾಡಿ ಆಮೇಲೆ ಚಟ್ನಿ ಎಲ್ಲ ಮಾಡಿ ಈ ಥರ ಮಾಡಿಲ್ಲ. ನಾನು ನಮ್ಮ ಮನೆ ಕಡೆ ಎಲ್ಲರ ಶಾಪ್ನಲ್ಲೂ, ನಮ್ಮ ಮನೆ ಹತ್ತಿರ ಅಂತಲ್ಲ ಎಲ್ಲ ಶಾಪಲ್ಲೂ ರೆಡಿಮೇಡ್ ಪಾನಿಪುರಿ ಸಿಗುತ್ತೆ. ಅದು ನಾನು ಮಾಡಿದ್ದು ಮನೆಯಲ್ಲಿ ಬಟಾಟೆ ಮಸಾಲೆ ಪಲ್ಯ ಒಂದೇ ಮಾಡಿದ್ದೀನಿ ನೋಡಿ. ಅದರಲ್ಲಿ ಹಾಕೋದು ಇದು ನೋಡಿ, ಪಾನಿಪುರಿ ಮ್ಯಾಜಿಕ್ ಅಂತ ಹೇಳಿ ಒಂದು ಇದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ನಲ್ಲಿ ತೊಗೊಂಡು ಬಂದು ನಾವು ದರಾಸಲ ಪಾನಿಪುರಿ ಮಾಡಬೇಕಾದ್ರೆ ಈ ಥರನೇ ಮಾಡಿಬಿಟ್ಟಿರ್ತೀವಿ. ಯಾಕಂದರೆ ಇದರಲ್ಲಿ ಎಲ್ಲ ಪೌಡ್ರ್ ಇರುತ್ತೆ. ಇದೇನಿದೆಲ್ಲ 3 ಥರದ ಚಟ್ನಿದು ಪೌಡ್ರ್ ಇರುತ್ತೆ. ಅದನ್ನು ನಾವು ಇದು ಫ್ರಿಜ್ ವಾಟರಲ್ಲಿ ಅಂದರೆ ಫುಲ್ ಕೋಲ್ಡ್ ವಾಟರಲ್ಲಿ ನಾವು ಇದನ್ನು ಕಲಿಸ್ಬೇಕು. ಅದನ್ನು ಇಲ್ಲಪ್ಪ ಅಕಸ್ಮಾತ್ ಕೋಲ್ಡ್ ವಾಟರ್ ಇರಲಿಲ್ಲ ಅಂದರೆ ಇದನ್ನು ಕಲಿಸಾದರೂ ನೀರಲ್ಲಿ ಕಲಿಸಾದರೂ ಫ್ರಿಜ್ಜಲ್ಲಿ ಹೋಗಿಡ್ಬೋದು, ನಾವು ಹಾಗೂ ಮಾಡ್ಬೋದು. ನಾವು ನೋಡಿ ಇದನ್ನು ಮೊದಲಿಗೆ ನಾನು ನೀರೆಲ್ಲ ಫ್ರಿಜ್ಜಲ್ಲಿ, ಈಗಂತೂ ಬೇಸಿಗೆ ಅಂಥೇಳಿ ನೀರು ಫ್ರಿಜ್ಜಲ್ಲಿ ಇದ್ದೇ ಇರುತ್ತೆ, ಕೋಲ್ಡ್ ವಾಟರ್ ಬೇಕಾಗತ್ತೆ ಅಂಥೇಳಿ ಇದನ್ನೆಲ್ಲ ನಾವು ಒಂದೊಂದು 3 ಚಟ್ನಿನೂ ಬೇರೆ ಬೇರೆ ಥರ ಅದನ್ನು ಹಾಕಿ ಕಲಿಸಿಟ್ಟಿದ್ವಿ ನಾವು. ಈ ಥರ ನೋಡಿ, ಅದನ್ನು ಫುಲ್ಲು ಒಂದು ಬೌಲೊಳಗೆ 3 ಬೇರೆ ಬೇರೆ ತೆಗೆದು ಆಮೇಲೆ ಅದು ಸ್ವಲ್ಪ ಮಸಾಲೆ ಇಟ್ಕೊಳ್ಳಿ. ಯಾಕಂದರೆ ಅದು ಬಟಾಟೆ ಪಲ್ಯಕ್ಕೆ ಹಾಕ್ತೀವಲ್ಲ ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಸಾಲೆ ಪೌಡ್ರನ್ನ ನಾನು ತೆಗೆದಿಟ್ಕೊಂಡಿದ್ದೆ. ಅದನ್ನು ಬಟ್ಲಿಗೆ ತೆಗೆದು ನೋಡಿ ಈ ಥರ ನಾವು ಮಾಡಿ ಒಂದು ರೆಡ್ ಕಲರ್ ಚಟ್ನಿ ಬರುತ್ತೆ, ಒಂದು ಗ್ರೀನ್ ಕಲರ್ ಆಗುತ್ತೆ, ಒಂದು ಈ ಕಲರ್, ಮೂರು ಥರದ್ದು ರೆಡ್ ಕಲರ್ದು ಏನಿರುತ್ತೆ ಅಲ್ಲ ಅದು ಹುಣಸೆಹಣ್ಣು ಚಟ್ನಿ. ಅದಕ್ಕೆ ನಾವು ಸ್ವಲ್ಪ ನೀರು ಕಮ್ಮಿನೇ ಹಾಕಬೇಕು, ಗಟ್ಟಿ ಮಾಡ್ಕೋಬೇಕು ಅದನ್ನು. ಇವಕ್ಕೆಲ್ಲ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಯಾಕಂದರೆ ಇದು ಪಾನಿಪುರಿ ಒಳಗೆ ತುಂಬೋದಿರತ್ತಲ್ಲ, ನೀರು ಹಾಕ್ಕೊಟ್ರೆ ಹುಡುಗರು ತುಂಬ ಇಷ್ಟ ಆಗುತ್ತೆ. ನಾ ಹೀಗೆ ಮಾಡಿರ್ತೀನಿ ಅವಾಗ ಪಾನಿಪುರಿ ಮಾಡಿದ್ರು. ಹಿಟ್ಟೆಲ್ಲ ಕಲಿಸಿ ಅದೆಲ್ಲ ಮಾಡ್ಕೊಳ್ಳಲ್ಲ. ಯಾಕಂದರೆ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಪಾಕಿಟಲ್ಲಿ 50 ಪುರಿ ಬರುತ್ತೆ. ಆರಾಮ್ ಒಂದು 10 ಜನ ಆರಾಮ್ ತಿನ್ಬೋದು ನಾವು. ಈ ಹುಡುಗರಿಗಂತೂ ಪಾನಿಪುರಿ ಅಂದರೆ ಇಷ್ಟ ಅಲ್ಲ. ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡಿರ್ತೀನಿ ನಾನು, ಟೇಸ್ಟ್ ಆಗಿರುತ್ತೆ. ಮತ್ತು ಹಿಟ್ಟು ಕಲಿಸಿ ಪುರಿ ಮಾಡೋದೇನಂತ ಈ ಥರ ಮಾಡ್ಕೊಂಡು ಹೋಗಿರ್ತೀನಿ ಅಷ್ಟೇ ನಾನು. ನೋಡಿ ಎಷ್ಟು ಟೇಸ್ಟ್ ಅನಿಸುತ್ತೆ ಅಂದರೆ, ನಾನು ಸ್ವಲ್ಪ ಪೌಡ್ರೆಲ್ಲ ರೆಡಿ ಮಾಡಿ ಸ್ವಲ್ಪ ಪೌಡ್ರೆಲ್ಲ ತೆಗೆದಿಟ್ಕೊಂಡಿದ್ದೆ ನಾನು. ಹಿಂಗೆಲ್ಲ ಮತ್ತು ಇದನ್ನು ಪುರಿನೂ ಜಾಸ್ತಿನೇ ಇರುತ್ತೆ. ಏನಿಲ್ಲ ಅಂದರೂ ಒಂದು 50 ಪಾಕಿಟ್ನಲ್ಲಿ 50 ಪುರಿ, ಇನ್ನೊಂದು ಪಾಕಿಟ್ನಲ್ಲಿ 50 ಪುರಿ ಇರುತ್ತೆ. ನಾನು 2 ಪಾಕಿಟ್ ತರಿಸ್ಕೊಂಡಿದ್ದೆ ನಾನು. ಯಾಕಂದರೆ ನನ್ನ ಮಗನೂ ಊರಿಂತ್ರ ಬಂದಿದ್ದ, ನಾನು ನನ್ನ 2 ಮಕ್ಕಳು ಆಮೇಲೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಬೇಕಂತೇಳಿ 2 ಪಾಕಿಟ್ ತರಿಸ್ಕೊಂಡಿದ್ದೆ ನಾನು. ಹಿಂಗಾಗಿ ಅದು ಜಾಸ್ತಿನೇ ಆಯಿತು. ನೋಡಿ, ಇದು ಕೆಂಪು ಚಟ್ನಿ, ಇದು ಹುಣಸೆಹಣ್ಣಿಂದು ಕೆಂಪು ಚಟ್ನಿ ಇರುತ್ತೆ. ಹಿಂಗಾಗಿ ಇದನ್ನು ಇಷ್ಟೇ ಮಾಡಬೇಕು. ನಾನು ಇದನ್ನು ಬಟಾಟೆ ಎಲ್ಲ ಕುದಿಸಿಟ್ಕೊಂಡಿದ್ದೀನಿ. ಬಟಾಟಿದೇನು ಒಳಗಡೆ ಹಾಕ್ತೀವಲ್ಲ ನಾವು ಮಸಾಲ, ಅದನ್ನು ಮನೆಯಲ್ಲೇ ಮಾಡ್ತೀನಿ. ಇದೆಲ್ಲ ನಮ್ಮ ಮೊದಲು ಬಟಾಟೆ ಎಲ್ಲ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಫುಲ್ಲೆಲ್ಲ ನಾವು ಅದರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕೆಲ್ಲ ಸಣ್ಣಗೆ ಮಾಡಿಕೊಂಡು ಅದಕ್ಕೆ ಮಸಾಲೆ ಹಾಕೋದು ನೋಡಿ. ಟೇಸ್ಟ್ ಅನಿಸುತ್ತೆ. ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಅಂತ ತಂದು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಇಷ್ಟನೂ ಆಗುತ್ತೆ. ನಾನು ಹೀಗೆ ಮಾಡಿರ್ತೀನಿ ಪಾನಿಪುರಿ. ಭಾಳ ರಿಸ್ಕ್ ತೊಗೊಳ್ಳಲ್ಲ, ಈಸಿಯಾಗೂ ಮಾಡ್ತೀನಿ. ನೋಡಿ ಈ ಥರ ಎಲ್ಲ ನಾನು ಅದನ್ನು ಬಟಾಟೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ನಾನು. ನೋಡಿ, ಅದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಅವಕ್ಕೆಲ್ಲ ಸಣ್ಣಗೆ ಹೆಚ್ಚಿ ಹಾಕಬೇಕು. ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರ ಪುಡಿ, ಇದೇನು ಮಸಾಲೆ ಇರುತ್ತಲ್ಲ ಅದೇನು 3 ಪಾಕೆಟ್ನಲ್ಲಿ ಸ್ವಲ್ಪ ಪುಡಿ ಮಸಾಲೆ ಇತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದಕ್ಕೆ. ಬಟಾಟೆ ಎಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಮಸಾಲೆ ಪುಡಿ, ಆಮೇಲೆ ಟೊಮೆಟೊ ಎಲ್ಲ ಹೆಚ್ಚಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀನಿ. ಅವ್ರಿಗೆಲ್ಲ ಸ್ವಲ್ಪ ಸಣ್ಣಗೆ ಹೆಚ್ಚಬೇಕು. ಉಳ್ಳಾಗಡ್ಡಿ ಆಯಿತು, ಟೊಮೆಟೊ ಆಯಿತೆಲ್ಲ ಸಣ್ಣಗೆ ಹೆಚ್ಚಿಟ್ಕೋಬೇಕು. ನೋಡಿ, ಅದೇನು ನಾನು ಮಸಾಲೆ 3 ಪಾಕೆಟ್ನಲ್ಲಿ ಸ್ವಲ್ಪ ಒಂದೊಂದು ಸ್ಪೂನ್ ಮಸಾಲೆ ತೆಗೆದಿಟ್ಕೊಂಡಿದ್ದೆ ನಾನು. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅನಿಸುತ್ತೆ, ಅದೆಲ್ಲ ಹುಳಿಯಾಗಿರುತ್ತೆ, ಟೇಸ್ಟ್ ಅನಿಸುತ್ತೆ. ಹಿಂಗಾಗಿ ಅದು 3 ಪಾಕೆಟು ಮಸಾಲೆನೂ ತೆಗೆದಿಟ್ಕೊಂಡಿದ್ದೆ ನಾನು. ಇನ್ನು ಆಮೇಲೆ ಟೊಮೆಟೊ ಇದೇನಿದೆಯಲ್ಲ ಟೊಮೆಟೊ ಹಾಕಬೇಕು. ಅದಕ್ಕೆ ನಾವೇನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ, ನಾನು ಸ್ವಲ್ಪ ಪುದೀನಾನು ಹಾಕಿದ್ದೀನಿ. ಅದು ಇದು ಅನಿಸುತ್ತೆ ಅಂತ, ರುಚಿ ಅನಿಸುತ್ತೆ ಅಂತ ಪುದೀನ, ಆಮೇಲೆ ಟೊಮೆಟೊ ಎಲ್ಲ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ, ಅದು ಹಾಕಿದ್ದೀನಿ. ಇದು ಮಸಾಲೆ ಮಾತ್ರ ನಾನು ಮನೆಯಲ್ಲೇ ಮಾಡ್ತೀನಿ. ಇದು ಸಿಗಲ್ಲ ಬಾಕ್ಸಲ್ಲಿ, ಮಸಾಲೆ ಮನೆಯಲ್ಲೇ ಮಾಡಿರ್ತೀನಿ ನಾನು. ಈ ಮಸಾಲೆನೇ ಟೇಸ್ಟ್ ಅನಿಸೋದು ಎಲ್ಲದಕ್ಕಿಂತ. ಉಳ್ಕಿದವೆಲ್ಲ ಬರೀ ನೀರು ಹಾಕಿ ಕಲಿಸ್ಬಿಡೋದು. ಇವೆಲ್ಲ ನಾವು ಮಸಾಲೆ ಏನು ಮನೆಯಲ್ಲಿ ಮಾಡ್ತೀವಲ್ಲ, ಇದು ಪುರಿ ಒಳಗೆ ತುಂಬ್ಕೊಂಡು ತಿಂತಾಯಿದ್ರೆ ಭಾರಿ ಟೇಸ್ಟ್ ಅನಿಸುತ್ತೆ. ಪುರಿಯಲ್ಲೆಲ್ಲ ಹಾಕಿ ಕೊಡ್ತೀವಲ್ಲ, ಮಸಾಲ ಹಾಕಿ ಕೊಡ್ತೀವಲ್ಲ, ಟೇಸ್ಟ್ ಅನಿಸುತ್ತೆ ಇದು. ನೋಡಿ, ನಾವು ಅದನ್ನು ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ತೆಗೆದಿಟ್ಟಿರ್ತೀನಿ. ಯಾಕಂದರೆ ಅವೇ ನಾವು 3 ನೀರು ಮಾಡಿರ್ತೀವಲ್ಲ ಚಟ್ನಿದು, ಆ ಚಟ್ನಿ ನೀರಿಗೆಲ್ಲ ಸ್ವಲ್ಪ ಅದನ್ನು ಹಾಕಿ ಕೈಯಾಡಿಸ್ಬೇಕಾಗತ್ತೆ. ನೋಡಿ, ಈ ಥರ ಕೊತ್ತಂಬರಿ ಹೀಗೆಲ್ಲ ಹಾಕಿ ಮಾಡಿರ್ತೀವಿ. ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಮತ್ತು ಖಾರ ಪುಡಿ 2 ಹಾಕಬೇಕು ಇದಕ್ಕೆ. ಆ ಮಸಾಲನೂ ಹಾಕಿರ್ತೀವಿ ನಾವು. ಇದು ಸ್ವಲ್ಪ ಟೇಸ್ಟ್ ಖಾರ ಆಗಿ ಟೇಸ್ಟ್ ಅನಿಸ್ಬೇಕಲ್ಲ, ಅದಕ್ಕೆ ನಾವು ಅದನ್ನು 2 ಸೇರಿ ಹಾಕಿರ್ತೀನಿ. ನೋಡಿ ಫ್ರೆಂಡ್, ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ,
ಹಾಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ನೀವು ಹೀಗೆ ಮಾಡ್ತೀರಾ ಅಂತ ಹೇಳಿ. ಒಬ್ಬೊಬ್ಬರು ಹಿಟ್ಟೆಲ್ಲ ಕಲಸಿ ಮಾಡ್ತಾರೆ, ನಂಗೆ ಅದು ಬರುತ್ತೆ. ಬಟ್ ನಾನು ಏನು ಮಾಡ್ತೀನಿ ಅಂದರೆ, ಮೊದಲೆಲ್ಲ ಫಸ್ಟ್ ಹಾಗೆ ಮಾಡ್ತಿದ್ದೆ. ನಾನು ಹಿಟ್ಟು ಕಲಸಿ ಮನೆಯಲ್ಲೇ ಪುದೀನ ಚಟ್ನಿ, ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅದೊಂದು ಗ್ರೀನ್ ಕಲರ್ ಚಟ್ನಿ ಒಂದು, ಆಮೇಲೆ ಹುಣಸೆಹಣ್ಣು ರಸ ನೆನಿಟ್ಟು ಅದಕ್ಕೆಲ್ಲ ಉಪ್ಪು ಬೆಲ್ಲ ಎಲ್ಲ ಹಾಕಿ ಅದೊಂದು ಚಟ್ನಿ ಮಾಡ್ತಿದ್ದೆ. ಬಟ್ ಇವಾಗ ಏನಪ್ಪ ಅಂದರೆ ಸಿಗ್ತಾ ಬಂತಲ್ಲ, ಒಂದು ಸಲ ಇದು ತೊಗೊಂಡು ಬಂದ್ವಿ, ಟೇಸ್ಟ್ ಅನ್ನಿಸ್ತು. ಅವಾಗಿಂದರೆ ಇದೇ ಥರ ತಂದು ಈ ಮನೆಯಲ್ಲಿ ಬಟಾಟಿದೊಂದೇ ಮಸಾಲ ಒಂದೇ ಮನೆಯಲ್ಲಿ ಮಾಡಿಕೊಂಡು ಉಳ್ಕಿದ್ದೆಲ್ಲ ಆ ಥರ ತಂದು ಮಾಡಿಬಿಟ್ಟಿರ್ತೀನಿ. ಎಷ್ಟು ಟೇಸ್ಟ್ ಅನಿಸುತ್ತೆ ನೋಡಿ. ಈ ಥರ ಎಲ್ಲ ನಾವು ಹಿಟ್ಟನ್ನ ಇದೇನು ಬಟಾಟಿ ಏನಿರುತ್ತಲ್ಲ ಪಲ್ಯ ಈ ಥರ ಕಲಸಿಟ್ಬಿಟ್ರೆ ಮಸ್ತಾಗುತ್ತೆ ನೋಡಿ. ಇಷ್ಟು ಪುರಿ ಇರುತ್ತೆ. ಇವು ಒಂದು ಪಾಕಿಟಲ್ಲಿ 50 ಪುರಿ, ಇದು ಫುಲ್ ಬರೀ ಒಂದು ಪಾಕಿಟ್ ಇದ್ದಿದ್ದು. ಇದನ್ನು ನಾವು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಕರಿದ್ಬಿಟ್ವಿ ಅಂದರೆ ಒಂದು 5-6 ಪುರಿ ಹಾಕಿ ಕರಿದ್ರೆ ಬೇಕಾದಂಗೆ ಚೆನ್ನಾಗಿ ಉಬ್ಬತ್ತೆ, ಟೇಸ್ಟು ಅನಿಸುತ್ತೆ ಇದು ನೋಡಿ. ಈ ಥರ ಮಾಡಿತಾ ಇದ್ದೀನಿ. ಬಿಸಿಯಾದ ರುಚಿಯಾದ ಪಾನಿಪುರಿ ರೆಡಿ ಮಾಡಿದ್ದೀನಿ ನೋಡಿ. ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೆ. ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನನ್ನ ಇಬ್ಬರು ಮಕ್ಕಳು ಎಲ್ಲರೂ ಕೂತು ತಿಂತಾಯಿದ್ವಿ. ಟೇಸ್ಟಾಗಿದೆಯಮ್ಮ ಭಾಳ ಅಂತ ಅಂದ. ನನ್ನ ಮಕ್ಳಿಗೆ ಭಾಳ ಇಷ್ಟ ಆಯಿತು ಅವ್ರಿಗೆ. ಮನೆಯಲ್ಲಿ ಮಾಡಿದರೆ ಏನು ಗೊತ್ತಾ, ಈಗ ಅಂಗಡಿಯಲ್ಲಿ ಹೋದರೆ ಏನು ಇವಾಗ 1-2 ಪೀಸ್ ಕೊಡ್ತಾರೆ, ಏನು ಯೂಸ್ ಆಗೋಲ್ಲ, ತಿಂದಂಗೆ ಒಂದು ಸಲ. ಅದೇ ನಾವು ಮನೆಯಲ್ಲಿ ಮಾಡಿದರೆ ನಾವು ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ತಿನ್ಬೋದು, ಟೇಸ್ಟು ಅನಿಸುತ್ತೆ, ಹೆಲ್ದಿಯಾಗಿರುತ್ತೆ ಮನೇಲಿ ಮಾಡಿ ತಿನ್ನೋದು. ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಂಡು ನೋಡಿ ಹೆಂಗಿದೆ ಅಂತ ಹೇಳಿ. ನೋಡಿ ಪಾನಿಪುರಿ ರೆಡಿ ಆಯಿತು. ಫುಲ್ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದನ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ನೀವು ಪಾನಿಪುರಿ ಮಾಡ್ಕೊಂಡು ತಿಂದು ನೋಡಿ ಹೇಳಿ. ನೋಡಿ ನಾವೆಲ್ಲರೂ ತಿಂತಾಯಿದ್ದೀವಿ ಇವಾಗ. ಬಾಯ್.